ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಇದೇನ್ರಿ ಇದು ಚೀಟಿ? ನೀವು ಕಬೋರ್ಡಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರಿ, ಇದಿತ್ತು. ಚೀಟಿನ? ನಾನೇ ಚೀಟಿನ ಕಬೋರ್ಡಲ್ಲಿ ಇಡ್ಲಿ? ಕೊಡಿಲಿ. ಇದೇನಿದು 2 ದಿನ ಅಂತಿದೆ, ಏನ್ ಹೀಗಂದ್ರೆ? ಇವ್ರೇನ್ ನಾಟಕ ಮಾಡ್ತಿದಾರ? ನನಗೇನ್ ಗೊತ್ತು, ನೀವು ಕಬೋರ್ಡ್ ತೆಗ್ದು ನೋಡು ಅಂತ ಹೇಳಿದ್ರಿ, ನೋಡಿದ್ರೆ ಇದಿತ್ತು. ಇದನ್ನ ನಾನು ಇಟ್ಟಿಲ್ವಲ್ಲ, ಇದನ್ನ ಯಾರು ಅಲ್ಲಿಟ್ರು? ಅದನ್ನ ನಾನೇ ಇಟ್ಟಿದ್ದು. ಇದೇನಿದು 2 ದಿನ? ಈ ಚೀಟಿ ಯಾಕೆ ಅಲ್ಲಿಟ್ಟೆ? ಅಲ್ಲಿ ಅವ್ರಿಗೋಸ್ಕರ ನಾನಿಟ್ಟಿದ್ ವಸ್ತು ಎಲ್ಲೋಯ್ತು? ಬಾ, 1 ಮಿನಿಟ್. ನೀನ್ ಈ ತರ ಕಂಟಿನ್ಯೂಸ್ ಆಗಿ ಕ್ವೆಶ್ಚನ್ಸ್ ಕೇಳ್ಕೊಂಡು ಹೋದ್ರೆ ನಂಗೆ ಉತ್ತರ ಕೊಡೋದಕ್ಕಾಗಲ್ಲ. ಒಂದಾದ್ಮೇಲೆ ಒಂದು ಕ್ವೆಶ್ಚನ್ ಕೇಳ್ಬೇಕು. ಅವಾಗ್ಲೇ ನಾನು ಒಂದೊಂದಕ್ಕೂ ಉತ್ತರ ಕೊಟ್ಕೊಂಡು ಹೋಗ್ತೀನಿ, ಅಲ್ವಾ ಅಹಲ್ಯ ಅಕ್ಕ? ಏನಂತೀರಾ? ಫಸ್ಟ್ ಕ್ವೆಶ್ಚನ್, ಈ ಚೀಟಿನ ಅಲ್ಯಾಕ್ ಇಟ್ಟೆ ಅಂತ ಅಲ್ವಾ? ಆಕ್ಚುಲಿ ನಾನು ಅಹಲ್ಯ ಅಕ್ಕಂಗೆ ಏನೋ ಒಂದ್ ರಿಮೈಂಡ್ ಮಾಡ್ಬೇಕಿತ್ತು, ಅದನ್ನ ನೆನಪಿಸೋದಕ್ಕೆ ಅಂತ ಚೀಟಿ ಇಟ್ಟಿದ್ದೆ. ರಿಮೈಂಡ್ ಮಾಡ್ಬೇಕಿತ್ತ? ಏನು, ಯಾವ ವಿಷಯ ನೆನಪಿಸ್ಬೇಕಿತ್ತು? ಅಹಲ್ಯ ಅಕ್ಕ, ನೀವೇ ಹೇಳ್ತಿರೋ ಅಥವಾ ನಾನ್ ಹೇಳೋ? ಪೊಲೀಸ್ ಭಾಷೆಯಲ್ಲಿ ವಿಚಾರಿಸ್ತೀರಾ? ಹೊಡಿತೀರಾ? ಏರೋಪ್ಲೇನ್ ಹತ್ತಿಸ್ತೀರಾ? ಅರೆಸ್ಟ್ ಮಾಡಿ ಸರ್, ಅರೆಸ್ಟ್ ಮಾಡಿ. ಹೊಡೀರಿ, ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬಿಡಿ. ಆದರೆ ಒಂದನ್ನು ಮಾತ್ರ ನೆನ್ಪಿಡಿ ಸರ್, ಕ್ರಿಮಿನಲ್ನ ಹಿಡಿಯೋಕ್ಕಾಗದೇ ಇರೋ ನಿಮ್ಮ ಸೋಲ್ಗೆ ಒಬ್ಬ ನಿರಪರಾಧಿ ಬಲಿ ಆಗ್ತಾನೆ. ಒಬ್ಬ ನಿರಪರಾಧಿ ಬಲಿ ಆಗ್ತಾನೆ. ಇವತ್ತು ದುಡ್ದು ಇವತ್ತೇ ತಿನ್ಬೇಕು ಅಂತ ಪರಿಸ್ಥಿತಿಲಿ ಇದ್ವಿ ನಾವು. ನಮ್ಮಂತ ಬಡವ್ರನ್ನ ತಮ್ಮ ಮನೆಗೆ ಕರ್ಕೊಂಡೋಗಿ ರಾಜ ಮರ್ಯಾದೆ ಕೊಡ್ತಿದಾರಲ್ಲ ಆ ಪುಣ್ಯಾತ್ಮ ಸಾಕೆ. ಅಂಥವ್ರನ್ನ ಸಾಯಿಸೋ ಪ್ರಯತ್ನ ನಾನೇ ಮಾಡ್ತೀನೇನ್ರಿ? ಮಗಳಿಗೆ 2ನೇ ಸಂಬಂಧ ಅಂತ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಯೋಚನೆನೆ ಮಾಡದೆ ಮಗಳು ಕೊಳು ತಾಳಿ ಕಟ್ಟಿ ಕತ್ತಲಾಗಿದ್ದ ಮಗಳಿಗೆ ಬಾಳ್ಕೊಟ್ಟ ಆ ಭಗವಂತನ ಯಾವ್ದಾದ್ರು ಕಟ್ಗನ್ಗಾದ್ರೂ ಕೊಲ್ಲೋ ಅಂತ ಮನ್ಸು ಬರುತ್ತಾ ಸರ್? ಹೇಳಿ ಇನ್ಸ್ಪೆಕ್ಟ್ರೆ, ಹೇಳಿ. ನನ್ನ ಈ ಎಲ್ಲಾ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿ, ನನ್ನನ್ನು ಒಳಗಡೆ ಹಾಕಿ ಚಿತ್ರಹಿಂಸೆ ಮಾಡಿ. ಏಯ್, ಈ ನಿನ್ ಮೊಸಳೆ ಕಣ್ಣೀರ್ ನಿಲ್ಸ. ಇನ್ಸ್ಪೆಕ್ಟರ್, ನಿಮಗಿದ್ ಗೊತ್ತಾಗಲ್ಲ ನಿಕೇತ್. ಕ್ರಿಮಿನಲ್ ಬುದ್ಧಿ ತುಂಬಾ ಚುರುಕಾಗಿರತ್ತೆ. ಅವ್ರ ಕೊಲೆ ಪ್ರಯತ್ನ ಮಾಡೋದ್ಕಿಂತ ಮುಂಚಿತವಾಗಿ ಸಿಕ್ಕಾಕೊಂಡ್ರೆ ಹೇಗ್ ತಪ್ಪಿಸ್ಕೊಳ್ಳೋ ಅನ್ನೋ 100 ದಾರಿ ಕಂಡಿಡ್ಕೊಂಡಿರ್ತಾರೆ. ಅದ್ರಲ್ಲೊಂದ್ ದಾರಿ ಈ ಕಣ್ಣೀರ್ ಕೂಡ. ಈ ಪೊಲೀಸ್ ಮುಂದೆ ಕಣ್ಣೀರು ನಾಟಕ ಎಲ್ಲ ನಡೆಯಲ್ಲ. ಹಾಗಾದ್ರೆ ಅರೆಸ್ಟ್ ಮಾಡ್ಬಿಡಿ ಸರ್, ಅರೆಸ್ಟ್ ಮಾಡಿ, ಗಲ್ಲಿಗೇರಿಸಿ. ನನ್ನಂತವನು ಬದುಕಿದ್ದೇನು ಪ್ರಯೋಜನ? ಗಲ್ಲಿಗೇರಿಸ್ಬಿಡಿ ಸರ್, ನನ್ನನ್ನು ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್ ಪ್ಲೀಸ್, ಅವ್ರನ್ನ ಇಂಟರಾಗೇಟ್ ಮಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವರೇ ಕೊಲೆಗಾರ ಅನ್ನೋ ಹಾಗೆ ಮಾತಾಡ್ಬೇಡಿ. ಯಾಕಂದ್ರೆ ಚಂದ್ರಕಾಂತ್ ಅಂಕಲ್ ಇತ್ತೀಚೆಗೆ ನಮ್ಮ ಮನೆಗೆ ಬಂದಿರೋದು, ಅಣ್ಣನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗ್ತಿರೋದು ಇದೇನ್ ಮೊದ್ಲಲ್ಲ, ಅದ್ ನಿಮ್ಗೂ ಗೊತ್ತು. ಅನಿಕೇತ್, ನೋ ಇನ್ಸ್ಪೆಕ್ಟರ್, ನೋ. ಚಂದ್ರಕಾಂತ್ ಅಂಕಲ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇನ್ ಕೇಸ್ ನೀವು ಲೀಗಲ್ ಆಗೇ ಬರ್ತೀನಿ ಅಂತಂದ್ರೆ ನಾನು ಲೀಗಲ್ ಆಗಿ ಲಾಯರ್ ಹತ್ರ ಮಾತಾಡ್ಬೇಕಾಗತ್ತೆ. ಇವರು ಇನ್ನೋಸೆಂಟ್, ಕ್ರಿಮಿನಲ್ ನ ಹುಡುಕಿ ಅಮಾಯಕರಿಗೆ ತೊಂದರೆ ಕೊಡ್ಬೇಡಿ. ಬನ್ನಿ ಅಂಕಲ್. ರಾಮಯ್ಯ, ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಅಯ್ಯೋ, ಗಾಬರಿ ಆಗ್ಬೇಡಿ ಅಕ್ಕ, ಗಾಬರಿ ಆಗುವಂತದ್ ಏನೂ ಇಲ್ಲ. ನಿನ್ನೆ ನನ್ನ ನಿಮ್ಮ ಮಧ್ಯೆ ಏನ್ ಮಾತುಕತೆ ನಡೀತೋ ಅದನ್ನ ಸಾಕು ಹೇಳ್ದೆ.
ನೀರಾ ಇನ್ ಸತಾಯಿಸೋದ್ ಬೇಡ. ಅದನ್ನೆಲ್ಲಿಟ್ಟಿದ್ಯಾ ಕೊಡಿಲಿ. ಕೀ ನನ್ನ ಹತ್ರನೇ ಇದೆಯಲ್ವಾ, ಮತ್ತೇನ್ ಕೇಳ್ತಿದ್ದಾರೆ ಇವರು? ಟ್ಯಾನ್ ಅಹಲ್ಯ ಅಕ್ಕ, ನಮ್ ಸಾಕು ನಿಮ್ಗೋಸ್ಕರ ಕೊಡ್ತಿರೋ ಸ್ವೀಟೆಸ್ಟ್ ಗಿಫ್ಟ್ ಇದು. ಏನಿದು? ಹಸಿರು ಗಾಜಿನ ಬಳೆಗಳು. ಇದ್ಯಾಕೆ? ಇದೊಳ್ಳೆ ಸರಿ ಹೋಯ್ತಲ್ಲ. ಹಸಿರು ಗಾಜಿನ ಬಳೆಗಳು ಬೇಕು ಅಂತ ನೀವೇ ಮೀರನ್ ಹತ್ರ ಹೇಳಿದ್ರಂತಲ್ಲ. ಹೇಳಿಲ್ವಾ ಅಕ್ಕ? ನಿನ್ನೆ ನಾನು ನೀವು ಮಾತಾಡ್ತಾ ಶಾಂತಲಮ್ಮನ್ ಬಗ್ಗೆ ಮಾತು ಬಂತು. ಅವಾಗ ನಾನು ಶಾಂತಲಮ್ಮಂಗೆ ಹಸಿರು ಗಾಜಿನ ಬಳೆಗಳಂದ್ರೆ ತುಂಬಾ ಇಷ್ಟ ಅಂತ ಹೇಳ್ದೆ. ಅವಾಗ ನೀವೇನ್ ಹೇಳಿದ್ರಿ? ನಂಗೂ ಹಸಿರು ಬಳೆಗಳಂದ್ರೆ ತುಂಬಾ ಇಷ್ಟ, ನಾನ್ ಸಾಕಿದವ್ರನ್ನ ಕೇಳ್ಬೇಕು ಅನ್ಕೋತಿದ್ದೀನಿ, ಆದ್ರೆ ಆಗ್ತಿಲ್ಲ ಅಂತ ಹೇಳಿದ್ರಿ ತಾನೇ? ಇವಳಿಗೆ ತಲೆ ಕೆಟ್ಟಿದ್ಯಾ? ಸಾಕು, ಮೊದ್ಲು ಈ ಗಾಜಿನ ಬಳೆಗಳನ್ನ ನಿಮ್ ಮಿಸ್ಸಸ್ ಕೈಗೆ ತೊಡ್ಸು. ಸಾಕು, ನಿಮ್ ಮಿಸ್ಸಸ್ಗೆ ಬಳೆ ತೊಡ್ಸೋ. ಅಹಲ್ಯ ಅಕ್ಕ, ಹಸಿರು ಗಾಜಿನ ಬಳೆಗಳು ನಿಮ್ ಕೈಗೆ ಮುದ್ದಾಗಿ ಕಾಣಿಸ್ತಿದೆ. ಖುಷಿ ಆಗಿರಿ ಹೀಗೆ. ನಿಮ್ ಖುಷಿನೇ ನನ್ ಖುಷಿ. ಏನ್ ಸಾಕು? ಅದೆಲ್ಲ ಇರ್ಲಿ, ಬಳೆ ವಿಷಯ ಏನೋ ಮುಗೀತು. ಈ ಚೀಟಿ ವಿಷಯ ಏನು? 2 ದಿನ ಅಂದ್ರೆ ಏನರ್ಥ? ಸಸ್ಪೆನ್ಸ್. ಆ ವಿಷಯ ನನ್ಗೆ ಅಹಲ್ಯ ಅಕ್ಕಂಗ್ ಮಾತ್ರ ಗೊತ್ತು. ಇನ್ 2 ದಿನದಲ್ಲಿ ಅಹಲ್ಯ ಅಕ್ಕಂಗೆ ಒಂದ್ ಸರ್ಪ್ರೈಸ್ ಕೊಡ್ತಿದ್ದೀನಿ ಅಂತ ಹೇಳಿದೀನಿ. ಅದನ್ನ ನೆನಪಿಸಿದೆ ಅಷ್ಟೇ. ನನ್ನ ಹತ್ರನೇ ಗುಟ್ಟ? ನನ್ಗೆ ಹೇಳಲ್ವಾ? ಇನ್ 2 ದಿನ ಕಣೋ, ವೆಯ್ಟ್ ಮಾಡು, ಗೊತ್ತಾಗುತ್ತೆ. ಅಲ್ಲವ್ರೆ, ಇನ್ಮೇಲೆ ನಿಮ್ಗೆ ಏನೇ ಬೇಕಂದ್ರು ನನ್ನೇ ಕೇಳಿ, ನಾನೇ ಕೊಡಿಸ್ತೀನಿ. ಇವಳೇನ್ ಮೈಂಡ್ ಗೇಮ್ ಮಾಡ್ತಿದ್ದಾಳ? ನನ್ನಿಂದ ಕೀ ಕಿತ್ಕೋತೀನಿ ಅಂತ ಚಾಲೆಂಜ್ ಮಾಡಿದವಳು ಕೈಗೆ ಯಾಕೆ ಹಸಿರು ಬಳೆ ತೋರಿಸಿದ್ಲು? ಈ ಹಸಿರು ಬಳೆಗೂ ಕೀಗೂ ಏನಾದ್ರೂ ಕನೆಕ್ಷನ್ ಇದೆಯಾ? ಅವಳನ್ನ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ಹಸಿರು ಗಾಜಿನ ಬಳೆಗಳೇ, ಶ್ರೀ ಕುಲದ ಶುಭ ಕರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ, ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಕರಗಳೇ. ಮೀರಾ, ಏನಿದು? ಏನೀ ನಾಟಕ? ಇದ್ರಿಂದ ನೀನು ಗೆಲ್ಲದಕ್ಕಾಗಲ್ಲ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ. ಮೀರಾ, ಈ ನಿನ್ ಸಂಗೀತ ಕಚೇರಿನ ನಿಲ್ಸಿ ನನ್ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು, ನಿನ್ನ ಆಸೆ ಏನು, ಬಾ ಹೇಳು ಕಿವಿಯಲ್ಲಿ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಸ್ಟಾಪ್ ಇಟ್ ಮೀರಾ. ಏನ್ ನೀನ್ ಈ ಬಳೆ ತೊಡ್ಸಿರೋ ಉದ್ದೇಶ? ಏನ್ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಅಕ್ಕ, ಇದಕ್ಕೂ ಯಾವ್ದಾದ್ರು ಹಾಡಿನ ಮುಖಾಂತರ ಉತ್ತರ ಕೊಡೋಣ ಅನ್ಕೊಂಡೆ. ಯಾವ ಹಾಡು ನೆನ್ಪು ಬರ್ತಿಲ್ವಲ್ಲಪ್ಪ. ಸರಿ ಬಿಡಿ, ಡೈರೆಕ್ಟ್ ಆಗಿ ಮಾತ್ಗೆ ಬಂದ್ಬಿಡ್ತೀನಿ. ಇಟ್ಸ್ ವೆರಿ ಸಿಂಪಲ್. ಆಕ್ಚುಲಿ ಏನ್ ಗೊತ್ತಾ, ನೀವ್ ನಮ್ಮ ಮನೆಯವ್ರಿಗೆ ಪ್ರೀತಿ ಕೊಟ್ರೆ
ಅವರು ವಾಪಸ್ ನಿಮ್ಗೆ ಪ್ರೀತಿನ ತುಂಬಿ ತುಂಬಿ ಕೊಡ್ತಾರೆ. ಅದೇ ಏನಾದ್ರೂ ಹಠಕ್ಕೆ ಜಿದ್ದಿಗೆ ಬಿದ್ದು ಎದುರು ನಿಂತ್ರೆ ಎದುರ್ಸೋದಕ್ಕೂ ನಿಲ್ತಾರೆ. ನನ್ಗೂ ನೋಡಿ ಅದೇ ಗುಣ ಬಂದ್ಬಿಟ್ಟಿದೆ. ನಮ್ಮ ಮನೆಯವ್ರ ತಂಟೆಗೆ ಏನಾದ್ರೂ ನೀವ್ ಬಂದ್ರೆ ಇದೇ ರೀತಿ ಕೈಗೆ ಬಳೆನ ತೊಡ್ಸಿ ಮೂಲೆಲ್ ಕೂರ್ಸ್ಬೇಕಾಗತ್ತೆ ಅಂತ ಹೇಳೋದಕ್ಕೆ ಬಳೆ ತೊಡಿಸ್ದೆ. ಓಹೋ, ಹಾಗೆ ಅಂದ್ಹಾಗೆ ಇದು ಶಾಂತಲಮನ್ ಬಳೆ ಅಂತ ಹೇಳ್ದಾಗಿತ್ತಲ್ವಾ? ಎಕ್ಸಾಕ್ಟ್ಲಿ. ಏನೇ ಪುಟ್ಟ, ಶಾಂತಲಮನ್ ಬಳೆಗಳನ್ನ ಅಷ್ಟು ವರ್ಷದಿಂದ ಜೋಪಾನ್ವಾಗಿ ಕಾಪಾಡ್ಕೊಂಡು ಬಂದಿದ್ದೀರಾ. ಈಗಿದನ್ನ ನನ್ನ ಕೈಗೆ ತೊಡ್ಸಿದ್ದೀರಾ. ನಾನು ಹೋಗ್ತಾ ಹೋಗ್ತಾ ಹೀಗೆ ಬಿದ್ಬಿಡ್ತೀನಿ ಅಂತ ಅನ್ಕೋ. ಸುಮ್ಮನೆ ಬಿದ್ಬಿಡ್ತೀನಿ ಅಂತ ಹೇಳ್ತಿದ್ದೀನಿ, ಬೀಳಲ್ಲ. ಎಲ್ಲಾ ಬಳೆಗಳನ್ನೂ ಓಡ್ಕೊಂಡ್ಬಿಡ್ತೀನಿ. ಆಗೇನಾಗತ್ತೆ, ನಿನ್ ಹೃದಯ ಒಡ್ದೋಗತ್ತೆ, ಸಾಕೇತವ್ರ ಮನ್ಸು ಒಡ್ದೋಗತ್ತೆ. ನೀನ್ ಕೊಟ್ಟಿರೋದು ಗಾಜಿನ ಬಳೆಗಳ ಕಣೆ, ಕಬ್ಣದ ಬಳೆ ಅಲ್ಲ. ಸರ್ಪಣಿ ಹಾಗೆ ಕಟ್ ಹಾಕೊಳ್ಳೋದಕ್ಕೆ. ಗೊತ್ತು ಅಕ್ಕ, ಗೊತ್ತು. ನೀವ್ ಇಲ್ಲಿಗೆ ಬಂದಿರೋದೆ ನಮ್ಮನ್ನೆಲ್ಲ ಒಡೆಯೋದಕ್ಕೆ ಅಂತ ನಮಗ್ ಗೊತ್ತು. ಅದಕ್ಕೆ ಶಾಂತಲಮ್ಮನ್ ಬಳೆಗಳನ್ನ ನಿಮ್ ಕೈಗೆ ತೋಡ್ಸಿದ್ದು. ಏನ್ ಗೊತ್ತಾ, ನೀವ್ ಈ ಬಳೆಗಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೋತೀರಾ ಅಂತ ಸಾಕೇತ್ ಯಾವಾಗ್ಲೂ ಕಾಯ್ತಿರ್ತಾನೆ. ಅಕಸ್ಮಾತ್ ಈ ಬಳೆಗಳು ಒಡೆದೋದ್ರೆ ಸಾಕೇತ್ಗೆ ನಿಮ್ಮೇಲಿರೋ ನಂಬಿಕೆನೂ ಒಡೆದೋಗುತ್ತೆ. ಅವಾಗ ಅವ್ನ್ ಏನ್ ಯೋಚನೆ ಮಾಡ್ತಾನೆ, ಏನಪ್ಪ ಇದು, ಇಷ್ಟು ವರ್ಷ ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿದ್ ಬಳೆಗಳನ್ನ ನೋಡ್ಕೊಳಕ್ ಆಗ್ಲಿಲ್ಲ ಇವಳಿಗೆ, ಇವಳು ಮನೆ ಜವಾಬ್ದಾರಿ ನೋಡ್ಕೋತಾಳ ಅಂತ ಅಪ್ಪಿ ತಪ್ಪಿ ಏನಾದ್ರೂ ನನ್ ಟ್ರ್ಯಾಕ್ ಬಂದ್ರೆ ಆಗೇನ್ ಮಾಡ್ತೀರಾ? ಸಾಧ್ಯನೇ ಇಲ್ಲ. ನೋಡೋಣ.